ಕಾಂತಾರ ಚಾಪ್ಟರ್ 1 ಯಶಸ್ಸಿನ ಬೆನ್ನಲ್ಲೇ ಹೊಂಬಾಳೆ ಚಿತ್ರತಂಡ ನಟ ನಿರ್ದೇಶಕ ರಿಷಭ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮಂಗಳೂರಿನ ಬಾರೇಬೈಲಿನ ಜಾರಂದಾಯ ದೇವಸ್ಥಾನದಲ್ಲಿ ಪಂಜುರ್ಲಿ ದೈವಕ್ಕೆ ಹರಕೆಯ ನೇಮ ಒಪ್ಪಿಸಿದೆ. ಈ ನೇಮದಲ್ಲಿ ದೈವ ನರ್ತಕನ ಅತಿರೇಕದ ವರ್ತನೆ ದೈವಾರಾಧಕರ ತೀವ್ರ ಟೀಕೆಗೆ ಗುರಿಯಾಗಿದೆ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ದೈವಾರಾಧನೆ ನೇಮ ಕೋಲಗಳ ವಿಚಾರದಲ್ಲಿ ಹಿಂದಿನಿಂದ ಬಂದ ಕಟ್ಟುಪಾಡುಗಳಿವೆ. ಇಂತಹ ಕಟ್ಟುಪಾಡುಗಳನ್ನು ಗಾಳಿಗೆ ತೂರಿ ಈ ನೇಮ ನಡೆದಿದೆ. ದೈವ ನರ್ತಕ ಮುಖೇಶ್ ಗಂಧಕಾಡು ಅವರು ಮಾತ್ರವಲ್ಲದೆ ರಿಷಭ್ ಶೆಟ್ಟಿ ಅವರು ತೀವ್ರ ಟೀಕೆಗೆ ಗುರಿಯಾಗಿದ್ದಾರೆ. ನೇಮಕ್ಕೆ ಮೊದಲು ದೈವ ನರ್ತಕ ಎಣ್ಣೆ ಬೂಲ್ಯ ತೆಗೆದುಕೊಳ್ಳುವ ಸಂದರ್ಭದ ದೃಶ್ಯ ಮಾಧ್ಯಮದವರ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತುಳುನಾಡಿನ ದೈವಾರಾಧನೆಗೆ ಅದರದೇ ಆದಂಥ ಒಂದು ನಿಯಮಗಳಿದೆ. ನಮಗೆ ಈಗಾಗಲೇ ಕಾಂತಾರ ಮಾಡಿದ ಸಿನಿಮಾ ಮಾಡಿ ಒಂದಷ್ಟು ಎಲ್ಲಿ ಆರಾಧನೆಯ ದೈವಗಳೆಲ್ಲ ಇವತ್ತು ಬೀದಿಗೆ ಬಂದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಅದು ಸಿನಿಮಾ ಅಂತ ತಿಳ್ಕೊಂಡಾಯಿತು. ಆದರೆ ಅದನ್ನು ಮೀರಿ ಈಗ ಎಲ್ಲಿಯ ಒಂದು ಕಾಂತಾರದ ಸೆಟ್ಟನ್ನೇ ಅದೇ ರೀತಿ ತಿಳ್ಕೊಂಡು ಈಗ ದೈವಾರಾಧನೆಯ ಕೊಡಿಯಡಿಗೆ ಬಂದು ಇವತ್ತು ಇಲ್ಲಿರುವಂಥ ಈ ನಾಟಕಗಳನ್ನ ನೋಡಿದಾಗ ತುಂಬ ಬೇಜಾರಾಗುತ್ತೆ. ರಿಷಭ್ ಶೆಟ್ಟಿಗಿಂತಲೂ ನಾವು ಇಲ್ಲಿ ಹುಟ್ಟಿ ಇಲ್ಲಿಯ ನೀರು ಇಲ್ಲಿ ಬದುಕಿ ದೈವವನ್ನು ನಂಬಿ ದೈವಕ್ಕೆ ಕಟ್ಟಿರುವಂಥ ದೈವದಿಂದ ಬದುಕುವವರಿಂದ ಆದಂಥ ಲೋಪ ಇದು. ಯಾಕಂತ ಹೇಳಿದ್ರೆ ಇವತ್ತು ರಿಷಭ್ ಶೆಟ್ಟಿಗೆ ನಿಜವಾಗಿ ಹೇಳಬೇಕಿತ್ತು ಈ ಥರ ಇಂಥ ಕ್ರಮ ಇಲ್ಲ ಅಂತ. ನೋಡಿ, ಯಾವತ್ತೂ ಇಲ್ಲಿ ಹರಿಕೆ ಹೇಳುವಾಗಲೂ ಯಾಕೆ ಹೇಗೆ ಯಾವ ರೀತಿ ಹರಿಕೆಗಳು ಅಂತ ನಿಯಮ ಇದೆ. ಅಧಿಕಾರ ಪಡೆಯುವಂಥ ಪ್ರಧಾನ ದೈವಗಳು ಇಲ್ಲಿ ಗ್ರಾಮಕ್ಕೊಂದು ರಾಜನ್ ದೈವ ಅಂತ ಇದೆ. ಆ ರಾಜನ್ ದೈವಗೆ ಇಂಥ ಹರಿಕೆಯ ಕ್ರಮ ಇಲ್ಲ, ಹರಿಕೆಯ ನಿಯಮಗಳಿಲ್ಲ. ಅದು ಎಲ್ಲಕ್ಕೆ ಅದಕ್ಕೆ ಧರ್ಮ ನೇಮ ಅಂತ ನಿಯಮ ಇದೆ, ಅದನ್ನು ಆಚರಿಸಬೇಕು. ನೋಡಿ, ಇಲ್ಲಿ ಕದ್ರಿ ದೇವಸ್ಥಾನ ಇದೆ. ಈ ಕದ್ರಿ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಇದು ಆದ್ದರಿಂದ ಎಲ್ಲಿಯಾದರೂ ಇಲ್ಲಿ ಇಂಥ ನೇಮಗಳು ಹರಿಕೆಯ ನೇಮಗಳು ಆಗಬೇಕಿದ್ದರೆ ಕದ್ರಿ ದೇವರಲ್ಲಿ ಪ್ರಾರ್ಥಿಸಿ ಅಲ್ಲಿರುವಂಥ ಮಲರಾಯ ದೈವಕ್ಕೆ ತಂಬಿಲತೆ ಬೂಲ್ಯ ತೆಗೊಂಡು ಆ ದೈವಗಳನ್ನು ಪ್ರಾರ್ಥಿಸಿ ಆ ದೈವಗಳು ಹಾಲು ಕುಡಿದ ನಂತರ ಆ ದೈವಗಳ ಅಪ್ಪನೆಯ ನಂತರ ಇಲ್ಲಿ ಈ ಕಾರ್ಯಕ್ರಮ ಆಗಬೇಕಿತ್ತು. ಇಲ್ಲಿಯೂ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಆ ದೈವಗಳ ಅಪ್ಪನೆಗಳನ್ನು ಪಡೆಯದೆ ನೇರ ರಿಷಭ್ ಶೆಟ್ಟಿ ಅವರಿಗೆ ಸಮಯ ಇದೆ, ರಿಷಭ್ ಶೆಟ್ಟಿ ಅವರಿಗೆ ಪ್ಯಾಕೇಜ್ ಘೋಷಣೆ ಆಗಿದೆ, ಇವರೆಲ್ಲ ಸೆಟ್ ಮಾಡಿಕೊಂಡು ಮಾಡಿದ್ದಾರೆ. ಅದು ನಾನು ಹೇಳುವಂಥದ್ದು, ಅದೇ ಇವರ ಕೊರಿಯೋಗ್ರಾಫರ್ ಈ ದೈವ ನೇಮ ಕಟ್ಟುವವನ ಪಂಜುರ್ಲಿಗೆ ಹೋಗಿ ಅವನು ಬೂಲಿ ಹಾಕಿ ಹಿಡಿಬೇಕು. ಎಲ್ಲ ಕಡೆ ಅಲ್ಲಿ ಬರುವಂಥದ್ದು. ಇನ್ನೊಂದು ಹೇಳುವಂಥದ್ದು ನೋಡಿ, ಅಲ್ಲಿ ಎಲ್ಲ ಕಡೆಗಳಲ್ಲಿಯೂ ಈ ರೀತಿಯಾದಂಥ ಒಂದು ದೈವಾರಾಧನಾ ನಿಯಮದಲ್ಲಿ ಅದಕ್ಕೊಂದು ಡ್ರೆಸ್ ಕೋಡ್ ಇರ್ಬೋದು, ಮತ್ತು ಅದಕ್ಕೆ ನರ್ತನಗಳಿರ್ಬೋದು, ಎಲ್ಲದಕ್ಕೂ ನಿಯಮ ಇದೆ. ನೋಡಿ, ಅದೇ ಮನುಷ್ಯ ಕೈಯಲ್ಲಿರುವಂಥ ಆಯುಧವನ್ನು ಅದಕ್ಕೆ ಹೂ ಹಾಕಿ ಪ್ರಾರ್ಥಿಸಿ ತಗೊಳ್ಳುವಂಥದ್ದು. ಈತ ನೇರ ಹೋಗಿ ಅಲ್ಲಿಂದ ಹೋಗಿ ತಲೆಗೆ ಬಡಿದು ತಲೆಗೆ ಸುತ್ತಿಸುವಂಥ ಕೆಲಸಗಳನ್ನು ಮಾಡ್ತಾನೆ. ಆ ಬಟ್ಟಲನ್ನು, ಆ ಸ್ಟೀಲಿನ ಬಟ್ಟಲು, ಇದು ದೈವಾರಾಧನೆಯಲ್ಲಿ ಈ ರೀತಿಯ ಎಣ್ಣೆ ಬೂಲ್ಯ ತೆಗೊಳ್ಳುವುದಾಗಲಿ, ಈ ರೀತಿ ಕುಣಿಯುವುದಾಗಲಿ, ಈ ರೀತಿಯ ವಿಕೃತ ನೃತ್ಯ ಮಾಡುವಂಥದ್ದು ಇಲ್ಲ. ಆ ಬಟ್ಟಲನ್ನು ತಲೆಗೆ ಒಡೆದು ಆ ರೀತಿ ತುಂಡು ಮಾಡ್ತಲ್ಲ. ನಾನು ಹೇಳುವಂಥದ್ದು, ಅದು ಬಟ್ಟಲು ಅವರೇ ತರುವಂಥದ್ದು. ಆ ಒಂದು ಎಲ್ಲೇ ಡೆಲಿಕೇಟ್ ಅಮೂಲ್ ಡಬ್ಬಿಯಿಂದ ಮಾಡಿದ ಬಟ್ಟಲು, ನಾನೊಂದು ಬಟ್ಟಲು ಕೊಡ್ತೇನೆ ಅವನಿಗೆ, ಅವನು ಕೂಡಿದರೆ ತುಂಡು ಮಾಡಲಿ ಅಂತ ಕೇಳುವಂಥದ್ದು. ಯಾಕಂದರೆ ಇದು ಜನರಿಗೆ ಮೋಸ ಮಾಡುವಂಥ ಒಂದು ರೀತಿಯ ಜನರಿಗೆ ಈ ರೀತಿ ದೈವಾರಾಧನೆಯ ನಿಯಮಕ್ಕೆ ಇವನು ಮಾಡಿದಂಥ ಮೋಸ ಇದು. ಈ ಸಂದರ್ಭ ದೈವ ನರ್ತಕ ಮುಖೇಶ್ ಗಂಧಕಾಡು ಅವರು ನಟ ರಿಷಭ್ ಶೆಟ್ಟಿ ಅವರ ಮಡಿಲಲ್ಲಿ ಮಲಗಿದ್ದು ದೈವಸ್ಥಾನದ ಒಳಗಡೆ ಪ್ರವೇಶಿಸಿ ದೈವದ ಆಯುಧ ಕಡತಲೆಯನ್ನ ತೆಗೆದುಕೊಂಡು ತಲೆಗೆ ಬಡಿದುಕೊಂಡಿರೋದು, ಎಣ್ಣೆ ಬೂಲ್ಯ ತೆಗೆದುಕೊಳ್ಳಲು ಬಳಸಬೇಕಿದ್ದ ಬಟ್ಟಲನ್ನ ಹಣೆಗೆ ತಲೆಗೆ ಬಡಿದುಕೊಂಡಿರೋದು, ದೈವ ನರ್ತನಕ್ಕೆ ತೊಟ್ಟುಕೊಳ್ಳುವ ವಸ್ತ್ರಭೂಷಣಕ್ಕೆ ಬದಲು ಕೆಂಪು ಬಟ್ಟೆ ಮತ್ತು ಬರಿಮೈಯಲ್ಲಿ ನರ್ತಿಸುತ್ತಾ ಪಲ್ಟಿ ಹೊಡೆದಿರುವುದು ದೈವಾರಾಧಕರ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದೆ. ಇನ್ನು ಈ ಬಗ್ಗೆ ದೈವಾರಾಧಕ ತಮ್ಮಣ್ಣ ಶೆಟ್ಟಿ ಪ್ರತಿಕ್ರಿಯಿಸಿ,
ದೈವದ ಸೇವೆ ಮಾಡಬೇಕಾದವರೇ ಇಂತಹ ವಿಕೃತಿ ಮೆರೀತಾ ಇರೋದು ಬಹುದೊಡ್ಡ ತಪ್ಪು. ಹರಕೆಯ ನೇಮ ಅಂತ ಇರೋದು ರಾಜನ್ ದೈವಗಳಿಗಿಲ್ಲ. ಬರಿಮೈಯಲ್ಲಿ ನರ್ತಿಸುವುದು, ಪಲ್ಟಿ ಹೊಡೆಯುವುದೆಲ್ಲ ಪಂಜುರ್ಲಿ ಕೋಲದಲ್ಲಿ ಅಲ್ಲ. ದೈವಾರಾಧನೆ ಕರಾವಳಿ ಜನರ ಆರಾಧನಾ ಕಲೆಯಾಗಿದ್ದು ಇದನ್ನು ಮಾರ್ಕೆಟ್ ಮಾಡಬೇಕಾಗಿಲ್ಲ. ಅದರ ನೆಪದಲ್ಲಿ ರಿಷಬ್ ಶೆಟ್ಟಿ ಬಿಸಿನೆಸ್ ಮಾಡ್ತಾ ಇರೋದು ಬೇಕಿಲ್ಲ ಎಂದಿದ್ದಾರೆ. ಒಂದು ರೀತಿಯ ಜನರಿಗೆ ಈ ರೀತಿ ದೈವಾರಾಧನೆಯ ನಿಯಮಕ್ಕೆ ಇವನು ಮಾಡಿದಂಥ ಮೋಸ ಇದು. ಈ ರೀತಿಯಾದಂಥ ತಪ್ಪು ಮಾಡಿದ್ದಾನೆ. ಅದಕ್ಕೋಸ್ಕರ ನೋಡಿ, ಮಡಿಲಲ್ಲಿ ಮಲಗಲಿಕ್ಕೆ ಬಿಡಿ, ದೈವಾರಾಧನೆಯಲ್ಲಿ ಒಂದು ಗುತ್ತಿನ ಮನೆ ಸಂಬಂಧಿತ ಮನೆಗಳಿದೆ. ಅದು ಮನೆಯಲ್ಲಿ ಸಮೇತ ದೈವ ಮತ್ತು ವ್ಯಕ್ತಿಯ ಮಧ್ಯದಲ್ಲಿ ಒಂದು ರೀತಿಯ ಬಂಧ ಇರ್ತದೆ. ಈ ಮನುಷ್ಯನ ಹತ್ರ ಈ ಮಧ್ಯವರ್ತಿ ಹತ್ರ ಹೇಳಿದಾಗ, ಈ ಗುತ್ತಿನವರ ಹತ್ರ ಹೇಳಿದಾಗ, ಗುತ್ತಿನವರು ದೈವಕ್ಕೆ ಹೇಳಿದಾಗ ದೈವ ಸಂದೇಶ ರವಾನೆ ಮಾಡುವಂಥದ್ದು ಕೆಲಸ. ಮತ್ತು ಯಾವುದೇ ರೀತಿಯಲ್ಲಿ ಮಡಿಲಲ್ಲಿ ಮಗುದು, ಮುತ್ತಿಕ್ಕುವುದು, ಕಿಸ್ಕೊಡೋದು, ಹಿಡಿಯುವುದು, ಅಪ್ಪುವುದು ದೈವಾರಾಧನೆಯ ನಿಯಮ ಇಲ್ಲ. ಯಾಕಂತ ಹೇಳಿದರೆ ದೈವಾರಾಧನೆಯಲ್ಲಿ ಎಲ್ಲಿಯೂ ಶರ್ಟು ಬನಿಯಾನು ಅಂಗಿ ಹಾಕಿ ಮುಟ್ಟಬಾರದು, ದೈವವನ್ನು ಟಚ್ ಮಾಡಬಾರ್ದು. ಒಂದೊಂದು ಕಡೆ ಉತ್ತರ್ಯವನ್ನು ಹಾಕಿರಬೇಕು, ಶ್ವೇತವಸ್ತ್ರಧಾರಿಗಳಾಗಿರಬೇಕು, ಸ್ವಚ್ಛವಾಗಿರಬೇಕು. ಯಾವುದೇ ಮೂರನೇ ವ್ಯಕ್ತಿಯನ್ನು ದೈವಗಳು ಮುಟ್ಟುವಾಗಿಲ್ಲ. ಇನ್ನೊಂದು ಕಡೆ ಸ್ತ್ರೀಗೆ ದೈವಾರಾಧನೆಯಲ್ಲಿ ಗೌರವ ಇದೆ. ಹಾಗಂತೇಳಿ ಯಾಕಂತ ಈಗ ಕಲ್ಲುಟ್ಟಿ ಪಂಜು ಎಲ್ಲವನ್ನು ನಿಮಗೆ ಅಗೆಲು ಸೇವೆ ಮಾಡಬೇಕಿದ್ರೆ ಅವರೇ ಮಾಡಬೇಕು. ಆದರೆ ಇಲ್ಲಿ ಎಲ್ಲಿಯೂ ನೋಡಿ, ಇಲ್ಲಿ ಎದುರಿಗೆ ಬಂದಾಗ ಒಂದು ಮನುಷ್ಯ ದೈವದ ಗುತ್ತಿನನಿಗೆ ಗಡಿಪ್ರದಾನ ಆಗಬೇಕಾದ್ರೆ ಆ ಹೆಂಡತಿ ಬೇಕು. ಇಲ್ಲಿ ಏನಾಗಿದೆ ಅಂತೇಳಿ ಇಲ್ಲಿಯೂ ಸಹ ನಿಮಗೆ ಅಲ್ಲಿ ಹೆಂಗಸರ ಮೇಲೆ ಮುಟ್ಟೋದೆಲ್ಲ ನಡೀತಾ ಇತ್ತು. ಇಲ್ಲಿ ಎಲ್ಲಿ ಇದ್ದರೂ ಹೆಂಗಸರು ತನ್ನ ಸೆರಂಗೊಡ್ಡಿ ಪ್ರಸಾದವನ್ನು ಸ್ವೀಕರಿಸಬೇಕು, ಬಿಟ್ಟರೆ ದೈವಕ್ಕೆ ಹಾರ ಹಾಕೋದು, ಕೈಗನಿಗೆ ಇಡೋದು, ದೈವ ಇವರನ್ನು ಮುಟ್ಟೋದು ಇದು ಎಲ್ಲ ದೈವಾರಾಧನೆಯ ನಿಯಮನಿಲ್ಲ. ಮಾತೃ ಪ್ರಧಾನವಾದಂಥ ತುಳುನಾಡಿನ ಒಂದು ತಾಯಿ ಕಟ್ಟಿನ ಅಲಿಯ ಕಟ್ಟಿನ ವ್ಯವಸ್ಥೆಯ ಪರಂಪರೆಯಲ್ಲಿ ತಾಯಿಗೆ ಮಾತೃಗೆ ವ್ಯವಸ್ಥೆ ಇದೆ. ಆದರೆ ದುರುಪಯೋಗ ಸಲ್ಲದು. ಈಗ ನಮಗೆ ತುಂಬ ನೋವಾಗಿದೆ. ಖಂಡಿತ ಈ ಮೂಲಕ ತಿಳಿಯಪಡ್ತೆಂದರೆ ದೈವಾರಾಧನೆಯ ನಿಯಮದಲ್ಲಿ ದೈವಾರಾಧನೆಯ ನಂಬಿಕೆಯನ್ನು, ನಿಗೂಢತೆಯನ್ನು, ಭಕ್ತಿಯನ್ನು, ಇಲ್ಲಿ ಆರಾಧನೆಯನ್ನು, ಎಷ್ಟೋ ಪೂರ್ವಜರಿಂದ ಬಂದಂಥ ಈ ಒಂದು ನಿಯಮವನ್ನು ಇವತ್ತು ಮಾರಾಟ ಮಾಡೋದ ಮುಖಾಂತರ ದೈವಾರಾಧನೆಯ ಒಂದು ರಾಜ್ಯವನ್ನೇ ಈಗ ನಿರ್ನಾಮ ಮಾಡಿದ್ದಾರೆ. ಬಹುಶಃ ಇದು ಇವತ್ತು ಏನಾಗಿದೆ ಅಂತ ಹೇಳಿದರೆ ಇದು ಸಮಸ್ಯೆ ಏನಾಗಿದೆ ಅಂತ ಹೇಳಿದರೆ ಈಗ ಇದು ಈ ರೀತಿಯಾಗಿ ಈ ರಿಷಬ್ ಶೆಟ್ಟಿಯನ್ನು ಒಂದು ಪ್ರಚಾರದ ಇಲಾಖೆಗೆ ಬಳಸ್ಕೊಂಡು ಜನರನ್ನು ಆಕರ್ಷಣೆ ಮಾಡಿಕೊಂಡು ಸ್ವಲ್ಪ ಭಕ್ತರನ್ನು ಮಾಡಲಿಕ್ಕೆ, ಹಣ ಲೂತ್ರಿ ಮಾಡಲಿಕ್ಕೆ, ಹಣ ದೂಚಲಿಕ್ಕೆ ಮಾಡಿದಂಥ ಒಂದು ವ್ಯಾಪಾರಿ ಮನೋಭಾವದ ಷಡ್ಯಂತರ ಇದು ಎಲ್ಲಿಯೂ ಇದರಲ್ಲಿ ಭಕ್ತಿಯ ಪ್ರತೀಕ ಕಾಣುವುದಿಲ್ಲ. ದೈವಾರಾಧನೆಗೆ ಮೋಸ ಆಗಿದೆ ಎಂಬುದನ್ನು ಸ್ಪಷ್ಟವಾಗಿ ನಾವು ಹೇಳುವಂಥದ್ದು. ಇದಕ್ಕೆ ಇದು ಇನ್ನು ಮುಂದೆ ಸಂಭವಿಸಲೇಬಾರದು ಅಂತ ಹೇಳುವಂಥದ್ದು.